ಹಲೋ ಗೈಸ್, ದಿಸ್ ಇಸ್ ದರ್ಶನ್ ಗಂಡಿಕೋಟೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿನ್ನು ವಿಡಿಯೋ ಮಾಡಿ ಜಸ್ಟ್ 5 ಡೇಸ್ ಆಗಿದೆ ಅಷ್ಟೇ. ಆಲ್ರೆಡಿ ಹತ್ತತ್ರ 1000 ವ್ಯೂಸ್ವರೆಗೂ ಹೋಗ್ತಾ ಇದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಇದರಲ್ಲಿ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂದರೆ ನಿಮ್ಮಲ್ಲಿ ನೀವೇ ಶೇರ್ ಮಾಡ್ಕೊತಾ ಇದ್ದೀರಾ. ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಕಸಿನ್ಸ್ ಆಗಿರ್ಬೋದು. ಸೊ ನಿಮಗೆ ನೀವೇ ಶೇರ್ ಮಾಡ್ಕೊತಾ ಇದ್ದೀರಾ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಫನ್ನಿ ಇನ್ಸಿಡೆಂಟ್ ಏನು ಅಂದರೆ, ನಾನು ಯಾವುದೊಂದು ಗ್ರೂಪಲ್ಲಿ ಮೆಂಬರ್ ಆಗಿದ್ದೀನಿ. ಸೊ ಆ ವಿಡಿಯೋ ಲಾಸ್ಟಿಗೆ ಅಲ್ಲಿಗೆ ಬಂದಿದೆ. ಸೊ ಖುಷಿ ಆಗುತ್ತೆ ಆ್ಯಕ್ಚುಲಿ, ನಾವು ಮಾಡ್ತಿರೋ ಕೆಲಸ ರೆಕಗ್ನೈಸ್ ಆಗಿ ವಾಪಸ್ ಹೀಗೆ ಬರ್ತಾ ಇದೆ ಅಂದರೆ. ಸೊ ನಾವು ನಮ್ಮ ಲೆಸನ್ನ ಸ್ಟಾರ್ಟ್ ಮಾಡೋಣ ಗೈಸ್, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ನ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಚಿಕ್ಕ ಇಮೇಜ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ಗಾಯ್ಸ್, ಇಲ್ಲಿ 6 ಜನ ಹುಡುಗರು 625ಗೆ 625 ಮಾರ್ಕ್ಸ್ ತೊಗೊಂಡ್ಬಂದಿದ್ದಾರೆ SSLC ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ. ಸೊ ಈ ಫೋಟೋ ನೋಡಿದಾಗ ನಮಗೆ ಒಂದು ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಈಸ್ ಇಟ್ ಪಾಸಿಬಲ್ ಟು ಗೆಟ್ 100 ಔಟ್ ಆಫ್ 100 ಇನ್ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ? ಇನ್ನೊಂದು ಕ್ವಶನ್ ಏನು ಅಂದರೆ, ಇಸ್ ಇಟ್ ಪಾಸಿಬಲ್ ಟು ಗೆಟ್ ಔಟ್ ಆಫ್ ಔಟ್ ಇನ್ ಸೋಷಲ್ ಸಬ್ಜೆಕ್ಟ್? ಪಾಸಿಬಲಾ ಇಂಪಾಸಿಬಲಾ? ಎರಡೇ ಕ್ವಶನ್ಸ್ ನಮ್ಮ ತಲೆಗೆ ಬರುತ್ತೆ. ಗೈಸ್, ಮೆಜಾರಿಟಿ ಹುಡುಗರು ಇಂಪಾಸಿಬಲ್ ಅಂತಾನೆ ಹೇಳ್ತಾರೆ. ಬಟ್ ಸ್ವಲ್ಪ ಜನ ಹುಡುಗರು ಇರ್ತಾರೆ, ಅವ್ರು ಮಾತ್ರ ಹೇಳ್ತಾರೆ ಇಂಪಾಸಿಬಲ್ನ ಐ ಆಮ್ ಪಾಸಿಬಲ್ ಅಂತ ಹೇಳ್ತಾರೆ. ಆಯ್ತಾ? ಐ ಆಮ್ ಪಾಸಿಬಲ್ ಅಂತ ಹೇಳೋ ಹುಡುಗರು ಹೇಗಿರ್ತಾರೆ ಅಂದರೆ, ಅವ್ರು ಡೆಡಿಕೇಟೆಡ್ ಆಗಿರ್ತಾರೆ, ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಎಕ್ಸಾಮ್ ಟೈಮ್ ಟೇಬಲ್ ಬರಲಿ ಅಂತ ಕಾಯಲ್ಲ, ನಾನು ಇಷ್ಟು ಗಂಟೆ ಓದಬೇಕು ದಿನಾಲು. ಓಕೆ, ಅವ್ರಿಗೊಂದು ಮೋಟಿವೇಶನ್ ಫಿಕ್ಸ್ ಇರುತ್ತೆ ತಲೆಯಲ್ಲಿ, ನಾನು ಏನೋ ಒಂದು ಅಚೀವ್ ಮಾಡಬೇಕು, ಯಾವತ್ತೋ ಒಂದಿನ ಎಕ್ಸಾಮ್ ಬಂದೇ ಬರುತ್ತೆ. ಆಯ್ತಾ? ಸೊ ಎಕ್ಸಾಮ್ ಬರೋವರೆಗೂ ನಾನು ಕಾಯಲ್ಲ, ನಾನು ಪಾಡಿಗೆ ನಾನು ಓದ್ಕೊತಾ ಇರ್ತೀನಿ ಅಂತ ಅಂಥವ್ರು ಮಾತ್ರ ಹೇಳ್ತೀನಿ ನೋಡಿ, ಈ ರೀತಿ ಔಟ್ ಆಫ್ ಔಟ್ ಅಂದರೆ ದಿಸ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು, ತೆಗಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ತುಂಬ ಜನ ಹುಡುಗರು ನೀವು ಇದೇ ರೀತಿ ತರಬೇಕು ಅಂತ ನಾನು ವಿಶಸ್ನ ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟೇ ಗೈಸ್. ಸೊ ಇವಾಗ ನಮ್ಮ ಲೆಸನ್ ನಾವು ಸ್ಟಾರ್ಟ್ ಮಾಡೋಣ ಗೈಸ್. ಇಲ್ಲಿ ನೋಡಿ, ಫಸ್ಟ್ ನಾನು ಎಕ್ಸೈಸ್ ಕ್ವಶನ್ಸ್ನ ತಗೊತಾ ಇದ್ದೀನಿ. ಇವತ್ತು ನಾವು ಮಾಡೋ ವಿಡಿಯೋದಲ್ಲಿ ಇಟ್ಸ್ ಅ ಬಿಟ್ ಇಂಪಾರ್ಟೆಂಟ್ ವಿಡಿಯೋ. ಏನಕ್ಕೆ ಅಂದರೆ, ಈಗ ನಾವು ಮಾಡೋ ಲೆಸನ್ನಲ್ಲಿ ನಮಗೊಂದು 3 ಕ್ವಶನ್ಸ್ ಕವರ್ ಆಗ್ತಾ ಇದೆ. ಓಕೆ, ನಾನು ನಿಮ್ಗೆ ತೋರಿಸ್ತೀನಿ 3 ಕ್ವಶನ್ಸ್ ಯಾವ್ಯಾವ ಕವರ್ ಆಗ್ತಿದೆ ಅಂತ. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಸ್ಟೇಟ್ ದ ಕಾಸಸ್ ಅಂಡ್ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಅದನ್ನು ಡಿಸ್ಕಸ್ ಮಾಡ್ತೀವಿ. ವಾಟ್ ಫಾರ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್ ಅಂತ, ಸೊ ಅದನ್ನು ಡಿಸ್ಕಸ್ ಮಾಡ್ತೀವಿ ನಾವು ಇವತ್ತು. ಓಕೆ, ಸೊ ಇಲ್ಲಿ ನೋಡಿ, ನಾವು ನಮ್ಮ ಪ್ರೀವಿಯಸ್ ಲೆಸನ್ನ ಫಸ್ಟ್ ಕಾರ್ನಾಟಿಕ್ ವಾರ್ವರೆಗೂ ಸ್ಟಾಪ್ ಮಾಡಿದ್ವಿ. ಸೊ ದಿಸ್ ವಾಸ್ ದ ಫಸ್ಟ್ ಕಾರ್ನಾಟಿಕ್ ವಾರ್. ನಾನು ನಿಮಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ. ಸೊ ಇವತ್ತು ನಾವು ಸೆಕೆಂಡ್ ಕಾರ್ನಾಟಿಕ್ ವಾರ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಇವರು ಎಕ್ಸೈಸಲ್ಲಿ ಏನು ಕೊಟ್ಟಿದ್ದಾರಲ್ವ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ, ಸೊ ಈ ರೀತಿ ನಮ್ಗೆ ಓದ್ಕೊಂಡು ಹೋದ್ರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ. ಯಾಕಂದರೆ ಇಲ್ಲೆಲ್ಲ ಲೈನ್ಸಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ನಮಗೆ ರಿಟೆನ್ಷನ್ ಪವರ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾನು ಒಂದು ಚಿಕ್ಕ PDF ಥರ ಮಾಡಿದ್ದೀನಿ ನಿಮಗೆ. ಸೊ ಅದನ್ನು ನೀವು ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರಿಂದನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಿಮಗೆ. ಓಕೆ, ಇಲ್ಲಿ ಸಿಕ್ಕಿದೆ ನೋಡಿ PDF, ಇದು ಬ್ಯಾಟಲ್ ಆಫ್ ಪ್ಲಾಸಿ ಅಂತ. ಸೊ ನಾವು ಫಸ್ಟು ಇಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ನಾವು ಟೆಕ್ಸ್ಟ್ ಬುಕ್ನ ನೋಡೋಣ. ಓಕೆ, ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಯಾರು ಅಂದರೆ, ಈಗ ಬ್ರಿಟಿಷ್ ಕಡೆಯಿಂದ ರಾಬರ್ಟ್ ಕ್ಲೈವ್ ಅಂತ ಬರ್ತಾರೆ. ಓಕೆ, ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾರೆ ಅಂದರೆ, ಆರ್ಕುಟ್ ಅನ್ನೋ ಪ್ಲೇಸ್ನ ಅಟ್ಯಾಕ್ ಮಾಡ್ತಾರೆ. ಇದು ಕ್ಯಾಪಿಟಲ್ ಆಫ್ ಕಾರ್ನಾಟಿಕ್. ಓಕೆನಾ, ಆರ್ಕುಟ್ ಅನ್ನೋದು. ಇಲ್ಲಿ ಯಾರು ಇರ್ತಾರೆ ಅಂದರೆ ಚಾಂದ್ ಸಾಹೇಬ್ ಅಂತ ಇರ್ತಾನೆ. ಇವರು ಫ್ರೆಂಚ್ ತುಂಬ ಹೆಲ್ಪ್ ಮಾಡಿರ್ತಾರೆ ಚಾಂದ್ ಸಾಹೇಬ್ಗೆ. ಅವ್ರು ಕಾರ್ನಾಟಿಕಲ್ಲಿ ಗೆಲ್ಸ್ಬಿಟ್ಟು ಅವರು ಫ್ರೆಂಚ್ ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಚಾಂದ್ ಸಾಹೇಬ್ ನವಾಬ್ ಆಗಿರು ಕಾರ್ನಾಟಿಕಲ್ಲಿ ಅಂತ. ಆಯ್ತಾ? ರಾಬರ್ಟ್ ಕ್ಲೈವ್ ಅವನು ಬಂದ್ಬಿಟ್ಟು ಆರ್ಕುಟ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಚಾಂದ್ ಸಾಹೇಬ್ನ ಸಾಯಿಸ್ಬಿಟ್ಟು ಮೊಹಮ್ಮದ್ ಅಲಿ ಅನ್ನೋ ಪರ್ಸನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾನೆ. ಈಗ ಚಾಂದ್ ಸಾಹೇಬ್ ಸತ್ತೋಗ್ಬಿಟ್ಟಿದ್ದಾನೆ, ನೀನು ನವಾಬ್ ಆಗಿರು ಇಲ್ಲಿ ಅಂತ ಮೊಹಮ್ಮದ್ ಅಲಿ ಹೇಳ್ತಾನೆ. ಮೊಹಮ್ಮದ್ ಅಲಿ ಯಾರು ಅಲ್ಲ, ಅದು ಸನ್ ಆಫ್ ಅನ್ವರುದ್ದೀನ್. ಅನ್ವರುದ್ದೀನ್ ಅಂದರೆ ಚಾಂದ್ ಸಾಹೇಬ್ ಜೊತೆಗೆ ಮುಂಚೆ ಫೈಟ್ ಮಾಡಿರ್ತಾರೆ. ನೀವು ಫಸ್ಟ್ ಬ್ಯಾಟಲ್ ಆಫ್
ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ನೋಡಿರ್ತೀರ ನೀವು, ಅನ್ವರುದ್ದೀನ್ ಅಂತ ಇರ್ತಾರಲ್ವಾ ಇವರು. ಸೊ ಇಲ್ಲೇನಾಗುತ್ತೆ ನೆಕ್ಸ್ಟ್, ಇವಾಗ ಇವ್ರು ಬಂದಿದ್ದಾರೆ. ಓಕೆ, ಇದು ನಿಮ್ಗೆ ಕಾಣ್ತಾ ಇದೆ ನೋಡಿ ಸರ್. ಒಂದು ನಿಮಿಷ, ಸ್ವಲ್ಪ ಇಮೇಜ್ ಮುಂದೆ ಹಿಂದೆ ಹೋಗ್ತಾ ಇದೆ. ಸೊ ಇಲ್ಲಿ ನೋಡಿ ಮೊಹಮ್ಮದ್ ಅಲಿ ಆಗುತ್ತಲ್ವಾ, ಮೊಹಮ್ಮದ್ ಅಲಿ ಫೈನಲ್ ಆಗಿ ಈಗ ಸೆಕೆಂಡ್ ಕಾರ್ನಾಟಿಕ್ ವಾರ್ ಏನಪ್ಪಾ ಸಾರಾಂಶ ಅಂದ್ರೆ, ಮೊಹಮ್ಮದ್ ಅಲಿ ವಿಲ್ ಬಿ ದ ನವಾಬ್ ಆಫ್ ಕಾರ್ನಾಟಿಕ್. ಆಯ್ತಾ. ಸೊ ಸೆಕೆಂಡ್ ಕಾರ್ನಾಟಿಕ್ ವಾರ್ ಹೆಂಗ್ ಎಂಡ್ ಆಗುತ್ತೆ ಅಂದ್ರೆ, ಸೆಕೆಂಡ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಪಾಂಡಿಚೇರಿಯಿಂದ ಎಂಡ್ ಆಗ್ಬಿಡುತ್ತೆ. ಆಯ್ತಾ. ಇವಾಗ ನಾವು ಥರ್ಡ್ ಕಾರ್ನಾಟಿಕ್ ವಾರ್ಗೆ ಬರೋಣ. ಸೊ ಥರ್ಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಏನಾಗುತ್ತೆ ಅಂತೆ, ಕೌಂಟ್ ಡಿ ಲಾಲಿ ಅಂತ, ಇನ್ನು ಫ್ರೆಂಚ್. ಈಗ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಇಂಗ್ಲಿಷ್ ಅವರು ಲೀಡ್ ಮಾಡಿರ್ತಾರೆ. ಅಂದ್ರೆ ಇವಾಗ ಅಲ್ಲಿ ಚಾಂದ್ ಸಾಹೇಬ್ನ ಸಾಯಿಸ್ಬಿಟ್ಟು ಮೊಹಮ್ಮದ್ ಅಲಿನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅದ್ರ ನೇಮ್ ಅಂಡ್ ಫೇಮ್ ಎಲ್ಲ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಅವ್ರಿಗೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಇವನ್ ಅದು ಇಂಗ್ಲೆಂಡ್ ಹತ್ರನೂ ಹೋಗುತ್ತೆ ಅದು ನೇಮ್ ಅಂಡ್ ಫೇಮ್, ಅದು ಅಷ್ಟೊಂದು ನೇಮ್ ಫೇಮ್ ಬರುತ್ತೆ. ಫ್ರೆಂಚ್ಗೆ ಏನೋ ಒಂಥರ ಇನ್ಸಲ್ಟ್ ಆಗುತ್ತೆ, ಏನಪ್ಪಾ ಇದು ಹಿಂಗಾಗ್ಬಿಡ್ತಲ್ವಾ ಅಂತ. ಅದಕ್ಕೆ ಹೇಗಾದೊಂದು ರಿಟಾಲಿಯೇಷನ್ ತಗೋಬೇಕಲ್ವಾ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಫ್ರೆಂಚ್ ಅವರು ಕೌಂಟಿ ಲಾಲಿ ಅನ್ನೋನು 1760 ವ್ಯಾಂಡಿ ವಾಶ್ನ ಅಟ್ಯಾಕ್ ಮಾಡ್ತಾನೆ. ಓಕೆ, ವ್ಯಾಂಡಿ ವಾಶ್ದು ಬ್ರಿಟಿಷ್ ಪ್ಲೇಸ್ ಆಗಿರುತ್ತೆ, ವ್ಯಾಂಡಿ ವಾಶ್ನ ಅಟ್ಯಾಕ್ ಮಾಡ್ತಾನೆ. ಅವಾಗ ಏನ್ ಮಾಡ್ತಾರೆ, ಇಂಗ್ಲಿಷ್ ಅವರು 2 ಸ್ಟ್ರಾಟಜಿನ ಅಪ್ಲೈ ಮಾಡ್ತಾರೆ. ಒಂದೇನು ಅಂದ್ರೆ, ಹೈದರಾಬಾದ್ ಅಲ್ಲಿ ಫ್ರೆಂಚ್ ಆಫೀಸರ್ ಅಂತ ಇರ್ತಾರೆ, ಬುಸಿ ಅಂತ. ಸೊ ಬ್ರಿಟಿಷರ್ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ, ಬುಸಿ ಅನ್ನೋರ್ನ. ಸೊ ಅವಾಗ ಏನಾಗುತ್ತೆ, ಒಬ್ಬ ಫ್ರೆಂಚ್ ಆಫೀಸರ್ ಅರೆಸ್ಟ್ ಆಗ್ತಾನೆ. ಸೆಕೆಂಡ್ ಏನು ಅಂದ್ರೆ, ಸರ್ ಎರ್ಕೋಟ್ ಅಂತ ಇರ್ತಾರಲ್ವಾ ಬ್ರಿಟಿಷ್ ಆಫೀಸರ್, ಅವರು ಪಾಂಡಿಚೇರಿನ ಅಟ್ಯಾಕ್ ಮಾಡ್ತಾರೆ. ಪಾಂಡಿಚೇರಿ ಯಾವ ಪ್ಲೇಸ್ ಹೇಳಿ, ಇಟ್ಸ್ ಅ ಫ್ರೆಂಚ್ ಪ್ಲೇಸ್ ಅದು. ಸೊ ಈಗ ಫ್ರೆಂಚ್ಗೆ 2 ಹೊಡ್ತಾ, ಒಂದು ಆಫೀಸರ್ ಅರೆಸ್ಟ್ ಆಗಿದ್ದಾನೆ ಬುಸ್ಸಿ ಅನ್ನೋನು, ಸೆಕೆಂಡ್ ಒಂದು ಪಾಂಡಿಚೇರಿನೂ ಅಟ್ಯಾಕ್ ಆಗಿದೆ. ಆಯ್ತಾ. ಸೊ ಅದೇನಾಗುತ್ತೆ, ಈ ಕೌಂಟಿ ಆಲಿ ಅಂತ ಹೇಳಿರ್ತೀವಲ್ಲ ನಾವು, ಲಾಲಿ ಅಂತ. ಸೊ ಅವ್ರು ಸರೆಂಡರ್ ಮಾಡ್ಬಿಡ್ತಾರೆ, ಆಯ್ತು ನಮಗಿನ್ನ ಆಗಲ್ಲ ನಿಮ್ಗೆ ಹೋರಾಡೋದಕ್ಕೆ ಅಂತ. ಸೊ ಅದೇನಾಗುತ್ತೆ, ಇಲ್ಲಿ ಆಲ್ಮೋಸ್ಟ್ ಬ್ರಿಟಿಷರು ತುಂಬಾ ಲೀಡಲ್ಲಿ ಇರ್ತಾರೆ ಆಕ್ಚುಲಿ. ಆದ್ರೆ ಈ ಗ್ಲೋಬಲ್ ಲೆವೆಲ್ ಅಲ್ಲಿ ಏನಾಗುತ್ತೆ, ಇಂಗ್ಲೆಂಡ್ ಮತ್ತೆ ಫ್ರೆಂಚ್ ಒಂದು ಟ್ರೀಟಿ ಮಾಡ್ಕೊಳುತ್ತಲ್ಲ, ಟ್ರೀಟಿ ಆಫ್ ಪ್ಯಾರಿಸ್ ಅಂತ. ಆ ಟ್ರೀಟಿಯಲ್ಲಿ ಏನಾಗುತ್ತೆ ಅಂದ್ರೆ, ಪಾಂಡಿಚೇರಿನ ಫ್ರೆಂಚ್ಗೆ ವಾಪಸ್ ಕೊಟ್ಬಿಡ್ತಾರೆ. ಓಕೆ, ಸೊ ಇದು ಥರ್ಡ್ ಕಾರ್ನಾಟಿಕ್ ವಾರ್. ಸೊ ಸೆಕೆಂಡ್ ಕಾರ್ನಾಟಿಕ್ ವಾರ್ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈ ರಾಬರ್ಟ್ ಕ್ಲೈವ್ ಅಂತ ಇರ್ತಾರಲ್ವಾ, ರಾಬರ್ಟ್ ಕ್ಲೈವ್ ಬಂದ್ಬಿಟ್ಟು ಆರ್ಕೂಟ್ ಅಂದ್ರೆ ಇದು ಕಾರ್ನಾಟಿಕ್ ಅಲ್ಲಿ ಒಂದು ಜಾಗ. ಓಕೆ, ಕ್ಯಾಪಿಟಲ್ ಆಫ್ ಕಾರ್ನಾಟಿಕ್. ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ಬಿಟ್ಟು ಚಾಂದ್ ಸಾಹೇಬ್ ಅಂತ ಅವ್ರನ್ನ ಡಿಫೀಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದೇ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ, ಇಲ್ಲಿ ಮೊಹಮ್ಮದ್ ಅಲಿ ಅಂತ ಪರ್ಸನ್ ಇರ್ತಾರಲ್ವಾ, ಇವ್ರನ್ನ ನವಾಬ್ ಆಫ್ ಕಾರ್ನಾಟಿಕ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ ಸೆಕೆಂಡ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಪಾಂಡಿಚೇರಿಯಿಂದ ಎಂಡ್ ಆಗುತ್ತೆ. ಆಯ್ತಾ. ಥರ್ಡ್ ಕಾರ್ನಾಟಿಕ್ ವಾರ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಬ್ರಿಟಿಷ್ ಅವರು ಮಾಡಿರೋ ಈ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಫ್ರೆಂಚ್ಗೆ ತುಂಬಾ ಹ್ಯುಮಿಲೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಹೆಂಗಾದ್ರೂ ಒಂದು ಮಾಡ್ಬೇಕಲ್ವಾ ಅಂತ ಕೌಂಟಿ ಲಾಲಿ ಅನ್ನೋನು ವ್ಯಾಂಡಿ ವಾಶ್ನ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಸರ್ ಎರ್ಕೋಟ್ ಅನ್ನೋರು 2 ಸ್ಟ್ರಾಟಜಿ ಅಪ್ಲೈ ಮಾಡ್ತಾರೆ. ಒಂದೇನು ಅಂದ್ರೆ, ಫ್ರೆಂಚ್ ಆಫೀಸರ್ ಬುಸ್ಸಿನ ಅರೆಸ್ಟ್ ಮಾಡ್ಬಿಡ್ತಾರೆ. ಆಯ್ತಾ. ಸೆಕೆಂಡ್ ಏನು ಅಂದ್ರೆ, ಪಾಂಡಿಚೇರಿನ ಅಟ್ಯಾಕ್ ಮಾಡ್ತಾರೆ, ಫ್ರೆಂಚ್ ಜಾಗನ. ಅವಾಗ ಏನಾಗುತ್ತೆ, ಅಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಟ್ರೀಟಿ ಆಫ್ ಪ್ಯಾರಿಸ್ ಆಗ್ಬಿಟ್ಟು ಅವ್ರು ಪಾಂಡಿಚೇರಿನ ವಾಪಸ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಬ್ಯಾಟಲ್ ಆಫ್ ಪ್ಲಾಸಿಗೆ ಬರೋಣ. ಬ್ಯಾಟಲ್ ಆಫ್ ಪ್ಲಾಸಿಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಬೆಂಗಾಲ್ ಕಂಡೀಷನ್ಸ್ ಹೇಗಿದೆ ಅಂತ ನೋಡ್ಬೇಕಾಗುತ್ತೆ. ಆಯ್ತಾ. ಫಾರೂಕ್ ಸಿಯರ್ ಅಂತ ಗೊತ್ತಲ್ವಾ, ಮೊಘಲ್ ಎಂಪರರ್. ಮೊಘಲ್ ಎಂಪರರ್ ಹೇಗಿತ್ತು ಅಂದ್ರೆ, ನೀವು ನೋಡಿದ್ವಲ್ಲ, ಆಲ್ಮೋಸ್ಟ್ ನಾರ್ತ್ ಇಂಡಿಯಾವೆಲ್ಲ ಆಲ್ಮೋಸ್ಟ್ ಮೊಘಲ ಇತ್ತು ಆ ಟೈಮಲ್ಲೆಲ್ಲ. ಆಯ್ತಾ. ಇವ್ರು ಫಾರೂಕ್ ಸಿಯರ್ ಏನ್ ಮಾಡ್ತಾರೆ, ಬ್ರಿಟಿಷ್ ಆಫೀಸರ್ಸ್ಗೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ಸ್ ಅಂತ ಕೊಡ್ತಾರೆ. ದಸ್ತಕ್ಸ್ ಅಂದ್ರೆ ನಥಿಂಗ್ ಬಟ್ ಲೈಸೆನ್ಸಸ್ ಅಂತ. ಲೈಸೆನ್ಸ್ ಅಂದ್ರೆ ನೀನು ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋಬಹುದು, ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ಕೋಬಹುದು, ಅವ್ರ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಇವಿಷ್ಟು ನೀನು ಮಾಡ್ಕೋಬಹುದು. ಅಂದ್ರೆ ಈಗ ಮಾಡೋದಕ್ಕೆ ನೀನು ಟ್ಯಾಕ್ಸ್ ಕೊಟ್ಟ ನೆಸೆಸರಿನೇ ಇಲ್ಲ. ಸೊ ಆ ಫ್ರೀ ಲೈಸೆನ್ಸ್ ಏನಿರುತ್ತಲ್ವ, ದಸ್ತಕ್ಸ್ ಅಂತ, ಇದನ್ನ ಕಂಪನಿಗೋಸ್ಕರ ಕೊಟ್ರೆ ಕಂಪನಿ ಅಫಿಷಿಯಲ್ಸ್ ತುಂಬಾ ಮಿಸ್ಯೂಸ್ ಮಾಡ್ಕೊಂತಾರೆ. ಅದಕ್ಕೆ ಹ್ಯೂಜ್ ಲಾಸಸ್ ಟು ಬೆಂಗಾಲ್ ಆಗ್ಬಿಡುತ್ತೆ. ಬೆಂಗಾಲ್ ಅಂದ್ರೆ ನಾವ್ ಅನ್ಕೊಂತೀವಿ ವೆಸ್ಟ್ ಬೆಂಗಾಲ್ ಇದೆಲ್ಲ ಅದೊಂದೇ ಬೆಂಗಾಲ್ ಅಂತ ಅನ್ಕೊಂತೀವಿ. ಗೈಸ್ ಒಂದ್ ನೆನ್ಪಿಟ್ಕೊಳ್ಳಿ, ಆ ಟೈಮಲ್ಲಿ ಬೆಂಗಾಲ್ ತುಂಬಾ ದೊಡ್ಡದು. ಇವಾಗೇನೋ ಬಾಂಗ್ಲಾದೇಶ್ ಅಂತ ಹೇಳ್ತೀವಲ್ವಾ, ಸೊ ಅದನ್ನ ಈಸ್ಟ್ ಬೆಂಗಾಲ್ ಅಂತ ಮುಂಚೆ ನಾವು ಕರಿತಿದ್ವಿ. ಸೊ ದಿಸ್ ಇಸ್ ಅ ವೆಸ್ಟ್ ಬೆಂಗಾಲ್. ಅವೆಲ್ಲ ಕಲ್ತ್ಕೊಂಡ್ರೆ ಬೆಂಗಾಲ್ ಆಗ್ತಿತ್ತು ಆ ಟೈಮಲ್ಲಿ. ಸೊ ಬೆಂಗಾಲ್ಗೆ ಇವ್ರು ಮಾಡಿರೋ ದಸ್ತಕ್ಸ್ ಇಂದ ತುಂಬಾ ಲಾಸ್ ಆಗ್ತಿದೆ ಆಕ್ಚುಲಿ. ಸೊ ಬೆಂಗಾಲ್ ಅಲ್ಲಿ ಅಲಿವರ್ದಿ ಖಾನ್ ಅಂತ ನವಾಬ್ ಇದ್ರು. ಆಯ್ತಾ. ಅವ್ರು ಬೆಂಗಾಲ್ ಅಲ್ಲಿ ನವಾಬ ಇದ್ರು. ಅವ್ರು ತೀರ್ಕೊಂಡ್ಮೇಲೆ ಸಿರಾಜುದ್ ದೌಲಾ, ಸೊ ಹಿ ವಾಸ್ ಅ ಗ್ರ್ಯಾಂಡ್ ಸನ್ ಆಫ್ ಅಲಿವರ್ದಿ ಖಾನ್, ಇವ್ರು ನವಾಬ್ ಆಫ್ ಬೆಂಗಾಲ್ ಆಗ್ತಾರೆ. ಇವ್ರು ಬಂದಾಗ ಏನ್ ಮಾಡ್ತಾರೆ, ಇವ್ರು ಆಲ್ಮೋಸ್ಟ್
1756 ಅಲ್ಲಿ ನವಾಬ್ ಆಫ್ ಬೆಂಗಾಲ್ ಆಗ್ತಾರೆ. ಇವ್ರು ಬಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ನೋಡ್ತಾ ಇರ್ತಾರೆ, ಏನ್ ಬ್ರಿಟಿಷ್ ಅವ್ರು ಇಷ್ಟು ಜಾಸ್ತಿ ಮಾಡಿ ಲಾಸ್ ಮಾಡ್ತಾ ಇದಾರೆ ನಮ್ಮ ಇಡೀ ಬೆಂಗಾಲ್ಗೆ ಅಂತ. ಇವ್ರಿಗೆ ಎರಡು ವಿಷಯ ಸಿಟ್ಟಿರುತ್ತೆ. ಒಂದೇಂದ್ರೆ ಮಿಸ್ಯೂಸ್ ಆಫ್ ಅ ದಸ್ತಕ್ಸ್. ಈ ದಸ್ತಕ್ಸ್ ಎಲ್ಲ ತುಂಬಾ ಮಿಸ್ಯೂಸ್ ಮಾಡ್ತಿರ್ತಾರೆ. ಸೆಕೆಂಡ್ ಏನು ಅಂದ್ರೆ ಫೋರ್ಟ್ ವಿಲಿಯಂ ಏನಿರುತ್ತಲ್ವಾ ಅಲ್ಲಿ ಹೂಗ್ಲಿ ರಿವರ್ ಹತ್ರ, ಸಿರಾಜುದ್ದೌಲಾ ಹೇಳ್ತಾನೆ ಅದ್ರಲ್ಲೆಲ್ಲ ಇದಿರುತ್ತೆ, ಕೆನಾನ್ಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ಕೆನಾನ್ಸ್ ಅಂದ್ರೆ ಆರ್ಮ್ಸ್ ಆಮ್ಯುನೇಷನ್ಸ್ ಕೆನಾನ್ಸ್ ಗಳೆಲ್ಲ ಸ್ಟಾಕ್ ಪೈಲ್ ಮಾಡಿರ್ತಾರಲ್ಲ, ಎಲ್ಲ ಇಟ್ಟಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಸಿರಾಜುದ್ದೌಲಾ ಹೇಳ್ತಾನೆ ಅವನ್ನೆಲ್ಲ ವಾಪಸ್ ತಕೊಂಡ್ಬಿಡು ಬ್ರಿಟಿಷ್ ಅಂತ ಹೇಳ್ತಾನೆ. ಆದ್ರೆ ಬ್ರಿಟಿಷ್ ಹೇಳ್ತಾರೆ ಇಲ್ಲ, ನಾವು ವಾಪಸ್ ಎನಿ ಕಾರಣಕ್ಕೂ ತಕೊಳಕ್ ಆಗಲ್ಲ ಅಂತ. ಅವಾಗ ಏನ್ ಮಾಡ್ತಾರೆ, ಸಿರಾಜುದ್ದೌಲಾ ಅವನ ಆರ್ಮಿನ್ ತಗೊಂಡ್ಬಿಟ್ಟು ಆ ಫೋರ್ಟ್ ವಿಲಿಯಂನ ಕ್ಯಾಪ್ಚರ್ ಮಾಡ್ತಾನೆ. ಕ್ಯಾಪ್ಚರ್ ಮಾಡ್ಬಿಟ್ಟು 146 ಇಂಗ್ಲಿಷ್ ಮೆನ್ನ ಒಂದ್ ರೂಮಲ್ಲಿ ಹಾಕ್ಬಿಡ್ತಾನೆ. ಸೊ ಅದು ತುಂಬಾ ಡಾರ್ಕ್ ರೂಮ್, ಇಟ್ ಇಸ್ ಅ ಬ್ಲಾಕ್ ರೂಮ್. ಹಾಕ್ಬಿಟ್ಟು ಆಗ ಇಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಡೇ ಆಮೇಲೆ ಏನ್ ಮಾಡ್ತಾರೆ, ಆ ರೂಮ್ನ ಓಪನ್ ಮಾಡಿದಾಗ ಅಲ್ಲಿ ತುಂಬಾ ಸಫೋಕೇಶನ್ ಆಗ್ಬಿಟ್ಟು 146 ಮೆಂಬರ್ಸ್ ಅಲ್ಲಿ 123 ಮೆಂಬರ್ಸ್ ಸತ್ತೋಗ್ಬಿಡ್ತಾರೆ ಫೋರ್ಟ್ ವಿಲಿಯಂ ಅಲ್ಲಿ. ಸಿ ಬ್ರಿಟಿಷ್ ಏನಾಗಿತ್ತು ಅಂದ್ರೆ ಅದು ಈಸ್ಟ್ ಇಂಡಿಯಾ ಕಂಪನಿ ಆಕ್ಚುಲಿ, ಆಯ್ತಾ. ದಿಸ್ ಇಸ್ ಅ ಕಂಪನಿ ಅಷ್ಟೇ, ಇದೇನು ಬ್ರಿಟಿಷ್ ರೂಲ್ ಅಲ್ಲ ಆಕ್ಚುಲಿ. ಇಲ್ಲಿ ಇವ್ರು ಏನಾದ್ರು ವಾರ್ ಮಾಡಬೇಕು ಅಂದ್ರು ಅಲ್ಲಿ ಅವ್ರು ಆನ್ಸರ್ ಮಾಡ್ಬೇಕಿತ್ತು, ಎಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಏನಕ್ಕೆ ಮಾಡ್ತಾ ಇದೀವಿ ವಾರ್ ಹೇಗೆ ಅಂತ. ಬಟ್ ಇದೊಂದು ರೀಸನ್ ಸಿಕ್ಬಿಡ್ತಲ್ವಾ ಇವ್ರಿಗೆ, ಇಷ್ಟೊಂದ್ ಜನ ಇಂಗ್ಲಿಷ್ ಮನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಒಂದು ರೀಸನ್ ಸಿಕ್ತಲ್ವಾ, ಅದು ಒಂದೇ ರೀಸನ್ ಸಾಕಿತ್ತು ಅವ್ರಿಗೆ ವಾರ್ ಮಾಡೋದಕ್ಕೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಬ್ಯಾಟಲ್ ಆಫ್ ಪ್ಲಾಸಿ ಡಿಕ್ಲೇರ್ ಮಾಡ್ಬಿಟ್ಟಿದಾರ. ಯಾರು ಹೇಳಿ, ಸಿರಾಜುದ್ದೌಲಾ ಬ್ಯಾಟಲ್ ಮಾಡ್ಬೇಕು ಅಗೇನ್ಸ್ಟ್ ಬ್ರಿಟಿಷ್ ಅಂತ, ಆಯ್ತಾ. ಬ್ರಿಟಿಷ್ ಅವರು ಯಾವಾಗ್ಲೂ ಬರೀ ಶಕ್ತಿಯಿಂದ ಅಷ್ಟೇ ಅವರು ಒಂದು ಯುದ್ಧನ ಗೆಲ್ಲಲ್ಲ, ಯುಕ್ತಿಯಿಂದನೂ ಗೆಲ್ತಾರೆ. ಸೊ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ರಿಚ್ ಲೋಕಲ್ಸ್ ಯಾರು ಇರ್ತಾರಲ್ಲ, ಮಾಣಿಕ್ ಚಂದ್, ಓಮ್ನಿಕ್ ಚಂದ್, ಎಲ್ಲಾ ಚಂದ್ಸ್ ಎಲ್ಲ ಇರ್ತಾರಲ್ವಾ, ಇವ್ರಿಗೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂತಾನೆ. ಓಕೆ, ನಾವ್ ಹಿಂಗ್ ವಾರ್ ಮಾಡ್ತಾ ಇದೀವಿ, ನಮ್ ಸಪೋರ್ಟ್ ಆಗಿರ್ರಿ ಅಂತ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಈ ಸಿರಾಜುದ್ದೌಲಾ ಇದಾರಲ್ವಾ, ಈ ಸಿರಾಜುದ್ದೌಲಾ ಮಿಲಿಟರಿ ಹೆಡ್ ಇರ್ತಾರ ಒಬ್ರು ಮೀರ್ ಜಾಫರ್ ಅಂತ. ಅಂದ್ರೆ ಮಿಲಿಟರಿಗೆಲ್ಲ ಇವನೇ ಹೆಡ್ ಇರ್ತಾನೆ. ಒಂದು ರಾಜ್ಯ ಒಂದು ಗೆಲ್ಲಬೇಕು ಅಂದ್ರೆ ಯುದ್ಧ ಮಾಡಿದಾಗ ಒಂದು ಮಿಲಿಟರಿ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಸೇನಾಧಿಪತಿ ಅಂತ ಹೇಳ್ತೀವಲ್ಲ, ಅವ್ನು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಅದು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೀರ್ ಜಾಫರ್ಗೆ ಹೇಳ್ತಾನೆ, ನೀನ್ ನಮ್ ಸಪೋರ್ಟ್ ಮಾಡು, ಓಕೆ, ನಾವು ಸಿರಾಜುದ್ದೌಲಾನ ಸೋಲ್ಸಿದ್ಮೇಲೆ ನಿನಗೆ ನಾವು ಬೆಂಗಾಲ್ ಮಾಡ್ತೀವಿ ಅಂತ. ಅದ್ರ ಆಸೆಗೆ ಏನ್ ಮಾಡ್ತಾನೆ ಅಂದ್ರೆ ಬೇಕಂತ ಇವ್ರು ಹೇಗ್ ಹೇಳ್ತಾರೆ ಕೇಳ್ಬಿಟ್ಟು ಸಿರಾಜುದ್ದೌಲನ ಸೋಲ್ಸ್ಬಿಡ್ತಾರೆ ಫೈನಲ್ ಆಗಿ. ಇದೇನಾಗುತ್ತೆ ಅಂದ್ರೆ ರಾಬರ್ಟ್ ಕ್ಲೈವ್ ಫೈನಲ್ ಆಗಿ ಮೀರ್ ಜಾಫರ್ ಕೊಟ್ಟಿರೋ ಮಾತು ಹಾಗೆ ಮೀರ್ ಜಾಫರ್ನ ನವಾಬ್ ಆಫ್ ಬೆಂಗಾಲ್ ಮಾಡ್ತಾರೆ. ಬಟ್ ಥಿಂಗ್ ಏನು ಗೊತ್ತಾ, ಬ್ರಿಟಿಷರು ಇವ್ರ ಹತ್ರ ಅಂದ್ರೆ ಮೀರ್ ಜಾಫರ್ ಹತ್ರ ತುಂಬಾ ಅಮೌಂಟ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ವಾರ್ಗೆ ಇಷ್ಟು ಖರ್ಚಾಗಿದೆ, ನಮಗೆ ಎಕ್ಸ್ಪೆನ್ಸಸ್ ಕೊಡಿ. ಆಮೇಲೆ ತುಂಬಾ ಅಲ್ಲೂ ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಮೀರ್ ಜಾಫರ್ಗೆ ಹೋಗ್ತಾ ಹೋಗ್ತಾ ಬೆಂಗಾಲ್ದೇನ್ ಅಮೌಂಟ್ ಇರುತ್ತಲ್ವಾ ಅಲ್ಲಿ, ಒಂದು ರಾಯಲ್ದೇನ್ ಅಮೌಂಟ್ ಇರುತ್ತಲ್ಲ, ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾನೆ ಹೋಗ್ತಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷ್ ಅವರು, ಇವನು ಮೀರ್ ಜಾಫರ್ ತುಂಬಾ ಇನ್ಎಫಿಷಿಯಂಟ್ ಪರ್ಸನ್ ಆಗಿದ್ದಾನೆ, ಇವನ್ ಆಗೋದ್ ಬೇಡ ಅಂತ ಬ್ರಿಟಿಷ್ ಅವರು ಈ ಮೀರ್ ಜಾಫರ್ನ ತೆಗ್ದ್ಬಿಟ್ಟು ಅವನ ಜಾಗದಲ್ಲಿ ಮೀರ್ ಕಾಸಿಂ ಅಂತ ಅವನ್ನ ಇಡ್ತಾರೆ. ಅವನ್ನ ನವಾಬ್ ಆಫ್ ಬೆಂಗಾಲ್ ಮಾಡ್ತಾರೆ. ಸೊ ನಾವಿಲ್ಲಿ ಬರ್ತಾ ಇದೀವಿ. ಸೊ ಮೀರ್ ಜಾಫರ್ನ ಇನ್ಎಫಿಷಿಯಂಟ್ ಅಂತ ತೆಗ್ದ್ಬಿಟ್ಟು ಮೀರ್ ಕಾಸಿಂನ ಇಡ್ತಾರೆ ಇವಾಗ ಬ್ರಿಟಿಷ್ ಅವರು. ಓಕೆ, ಈ ಮೀರ್ ಕಾಸಿಂ ಅನ್ನೋನು 2 lakh pounds ಕೊಡ್ಬೇಕು ಕಂಪನಿಗೆ ಇದಕ್ಕೆ. ಸೊ ಇವಾಗ ಏನಾಗ್ತಾರೆ ಅಂದ್ರೆ ಮೀರ್ ಕಾಸಿಂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಬ್ರಿಟಿಷ್ ಅವ್ರ ಮಾತು ಕೇಳ್ತಾನೆ, ದಸ್ತಕ್ಸ್ ಎಲ್ಲ ಹೇಗೆ ಮಿಸ್ಯೂಸ್ ಮಾಡ್ತಾರೆ ನೋಡ್ತಿರ್ತಾನೆ ಅವನು ಆಕ್ಚುಲಿ. ಆಮೇಲೆ ಬೆಂಗಾಲ್ ಹೆಂಗ್ ಲಾಸ್ ಆಗ್ತಿದೆ ಅಂತ ನೋಡ್ತಿರ್ತಾನೆ. ಒಂದ್ ಟೈಮ್ ಆದ್ಮೇಲೆ ಅವನೇ ಸೆಲ್ಫ್ ಇಂಡಿಪೆಂಡೆಂಟ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ, ಎಲ್ಲಾ ಬಿಸ್ನೆಸ್ ಗಳು ಡ್ಯೂಟಿ ಫ್ರೀ ಆಗಿರ್ತವೆ. ಡ್ಯೂಟಿ ಫ್ರೀ ಅಂದ್ರೆ ಇಂಡಿಯನ್ಸ್ ಗಳು ಟ್ಯಾಕ್ಸ್ ಕೊಟ್ಟೋ ನೆಸೆಸರಿ ಇಲ್ಲ ಅಂತ. ಒಂದು ನೀವು ತಿಳ್ಕೊಳ್ಳಿ, ಇವಾಗ ಬ್ರಿಟಿಷ್ ಏನಿದೆ ಅಲ್ವಾ, ಬ್ರಿಟಿಷ್ ಇಲ್ಲಿಂದ ರಾ ಮೆಟೀರಿಯಲ್ಸ್ ತಗೊಂಡೋಗಿ ಬ್ರಿಟನ್ ಅಲ್ಲಿ ಮಾಡ್ಕೊಂಡು ವಾಪಸ್ ಇಂಡಿಯಾಗ್ ಮಾಡ್ಬೇಕು ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗುತ್ತೆ, ತುಂಬಾ ಆಗುತ್ತೆ. ಆದ್ರೆ ನಮ್ಮ ಇಂಡಿಯನ್ಸ್ಗಳು ಇಲ್ಲೇ ಮೆಟೀರಿಯಲ್ಸ್ ತಗೊಂಡು ಇಲ್ಲೇ ಪ್ರೊಡ್ಯೂಸ್ ಮಾಡಕ್ಕೆ ಚೀಪ್ ಆಗುತ್ತೆ ನಮಗೆ ಮೆಟೀರಿಯಲ್ಸ್. ಅಂದ್ರೆ ನಮ್ಗೆ ಮೋರ್ ಕಾಂಪಿಟೇಟಿವ್ ಆಗಿದೀವಿ ಬ್ರಿಟಿಷ್ ಅವ್ರಿಗಿಂತ. ಸೊ ಆ ಟೈಮ್ ಅಲ್ಲಿ ಅಂದ್ರೆ ಮೀರ್ ಕಾಸಿಂ ಈ ಡ್ಯೂಟಿ ಫ್ರೀ ಮಾಡಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಬ್ರಿಟಿಷ್ಗೆ. ಸೊ ಅವ್ರಿಗೊಂದು ರೀಸನ್ ಸಿಕ್ಕಿದೆ ಇವಾಗ ಇನ್ನೊಂದು ವಾರ್ ಮಾಡೋದಕ್ಕೆ. ಆ ವಾರ್ ಇಸ್ ನಥಿಂಗ್ ಬಟ್ ಬ್ಯಾಟಲ್ ಆಫ್ ಬುಕ್ಸರ್ ಅಂತ 1764 ಅಲ್ಲಿ ಆಗಿದೆ ಈ ವಾರು. ಇಲ್ಲೇನಾಗುತ್ತೆ ಅಂದ್ರೆ ಬಟ್ ಮೀರ್ ಕಾಸಿಂ ಏನಿರ್ತಾನೆ ಸ್ವಲ್ಪ ಇಂಟೆಲಿಜೆಂಟ್ ಇರ್ತಾನೆ. ಅಂದ್ರೆ ಇವ್ನ್ ಗೊತ್ತು ಯಾವತ್ತೋ ಒಂದಿನ ಬ್ರಿಟಿಷರು ಅಟ್ಯಾಕ್ ಮಾಡೇ ಮಾಡ್ತಾರೆ, ಸೊ ನಾನು ಮುಂಚೆನೆ ಪ್ರಿಪೇರ್ ಆಗಿರ್ಬೇಕು ಅಂತ. ಸೊ ಮೀರ್ ಕಾಸಿಂ, ಶಹಾ ಆಲಂ ಟು ಇವರು ಮೊಘಲ್ ಎಂಪರರ್, ಅಂಡ್ ನವಾಬ್ ಆಫ್ ಅವಧ್ ಯಾರು ಗೊತ್ತಾ, ಸುಜಾ ಉದ್ದೌಲಾ ಅಂತ. ಇವ್ರು 3 ಜನ ಒಂದು ಇದು ಮಾಡ್ಕೊಂತಾರೆ, ಒಂದು ಟೀಮ್ ತರ ಮಾಡ್ಕೊಂಡ್ಬಿಟ್ಟು ಬ್ರಿಟಿಷ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಹೆಕ್ಟರ್ ಮುನ್ರೋ ಇರ್ತಾರೆ. ಆದ್ರೆ ಬ್ಯಾಟಲ್ ಎಲ್ಲ ಆಗುತ್ತೆ, ಇವರು ಫೈಟ್ ಮಾಡ್ತಾರೆ, ಇವ್ರ ಟೀಮ್ ಫೈಟ್ ಮಾಡುತ್ತೆ, ಬ್ರಿಟಿಷ್ ಫೈಟ್ ಮಾಡುತ್ತೆ. ಆದ್ರೆ ಲಾಸ್ಟ್ ಗೆಲ್ಲೋದು ಬ್ರಿಟಿಷ್ ಹ್ಯಾಡ್ ಒನ್ ದ ಬ್ಯಾಟಲ್.
ಸೊ ಇದ್ರ ಔಟ್ಕಮ್ಸ್ ಏನು? ಸೊ ಬ್ಯಾಟಲ್ ಆಫ್ ಬುಕ್ಸ್ ಅವ್ರದ್ದು ಔಟ್ಕಮ್ಸ್ ಏನು ಅಂದ್ರೆ, ಶಹ ಆಲಂ ಟು, ಯಾರು ಹೇಳಿ, ಮೊಘಲ್ ಎಂಪರರ್ ಅಲ್ಲ, ಈ ಮೊಘಲ್ ಎಂಪರರ್ ಇಂದ ದಿವಾನಿ ರೈಟ್ಸ್ ಆಫ್ ಬೆಂಗಾಲ್ ತಗೊಂತಾರ ಅವರು, ಬ್ರಿಟಿಷ್ ಅವರು, ಆಯ್ತಾ. ಸೆಕೆಂಡ್ ಏನು ಅಂದ್ರೆ, ಆನ್ಯುವಲ್ ಫೀ, ಪ್ರತಿ ಆನ್ಯುವಲ್ ಆಗಿ 26 lakhs ಇಯರ್ಲಿ ಕೊಡಬೇಕು, ಯಾರು, ಶಹ ಆಲಂ ಟು ಅನ್ನೋರು ಬ್ರಿಟಿಷ್ಗೆ. ಸೆಕೆಂಡ್ ಏನಂದ್ರೆ, ಸುಜಾವುಲ್ ದೌಲಾ ಇದಾನೆ ಹೇಳಿ, ಇಲ್ಲಿ ನವಾಬ್ ಆಫ್ ಅವಧ್ ಅಂತ ಹೇಳ್ತೀವಲ್ಲ ಅವರು, ಅವ್ರೇನು ಅಂದ್ರೆ 50 lakh rupees ಕೊಡಬೇಕು, ಏನಕ್ಕೆ ಅಂದ್ರೆ ಬ್ರಿಟಿಷ್ ಅವ್ರ ಜೊತೆ ಅಗೇನ್ಸ್ಟ್ ವಾರ್ ಮಾಡಿದ್ದಕ್ಕೆ. ಥರ್ಡ್, ಮೀರ್ ಕಾಸಿಂ, ಅದೇ ನಾವು ಯಾರು ಅಲ್ಲಿ ನವಾಬ್ ಮಾಡಿರ್ತಾರಲ್ಲ, ಅವ್ರು ಬ್ಯಾಟಲ್ ಫೀಲ್ಡ್ ಇಂದ ಓಡೋಗ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ರಾಬರ್ಟ್ ಕ್ಲೈವ್ ಅನ್ನೋರು ಡ್ಯೂಯಲ್ ಗವರ್ನಮೆಂಟ್ ಅಂತ ತಗೊಂಡ್ಬರ್ತಾರೆ. ನಿಮ್ ಕ್ವಶನ್ ಕೇಳಿದ್ರೆ ಡ್ಯೂಯಲ್ ಗವರ್ನಮೆಂಟ್ ಯಾರು ತಗೊಂಡ್ಬಂದಿದ್ದು ಅಂದ್ರೆ ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೇಕಾಗುತ್ತೆ ನೀವು. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಬ್ರಿಟಿಷ್ ಏನು ಅಂದ್ರೆ, ಬ್ರಿಟಿಷ್ ಎಲ್ಲ ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡ್ಕೊಳೋದೆಲ್ಲ ಬ್ರಿಟಿಷ್ ಮಾಡುತ್ತೆ, ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅಂದ್ರೆ ಜಸ್ಟಿಸ್ ಇಲ್ಲ ಬೇರೆ ಏನಾದ್ರೂ ಇದ್ರು ಅದ್ ನವಾಬ್ ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಡ್ಯೂಯಲ್ ಗವರ್ನಮೆಂಟ್ ಆಫ್ ರಾಬರ್ಟ್ ಕ್ಲೈವ್. ಇವಾಗ ನಮ್ದು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಜಸ್ಟ್ ಒಂದ್ಸತಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋಣ ಹೇಗೆ ಇದು ಮಾಡ್ತಿದೀವಿ ಅಂತ. ಓಕೆ, ನಾವು ಇವಾಗ ಟೆಕ್ಸ್ಟ್ ಬುಕ್ ನೋಡೋಣ. ಓಕೆ, ಎಲ್ಲ ಕಾಣುತ್ತೆ ನೋಡ್ತೀವಿ ನೋಡಿ. ಸೊ ನಾವು ಸೆಕೆಂಡ್ ಕಾರ್ನಾಟಿಕ್ ವಾರ್ ಇಂದ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿ, ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಇಲ್ಲಿ ಬರುತ್ತಲ್ಲ, ರಾಬರ್ಟ್ ಕ್ಲೈವ್ ಏನ್ ಇರ್ತಾನೆ. ಸೊ ಅವ್ನು ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, ಮೊಹಮ್ಮದ್ ಅಲಿ ಅಂತ ಸನ್ ಆಫ್ ಅನ್ವರುದ್ದೀನ್ ಎಸ್ಟಾಬ್ಲಿಷ್ ಮಾಡಿ ನವಾಬ್ ಆಫ್ ಕಾರ್ನಾಟ್ ಮಾಡ್ತಾರೆ. ಆಮೇಲೆ ಟ್ರೀಟಿ ಆಫ್ ಪಾಂಡಿಚೇರಿನೂ ಆಗುತ್ತೆ. ಇದರಿಂದ ತುಂಬಾ ಬ್ರಿಟಿಷ್ಗೆ ಲಾರೆಲ್ಸ್ ಅಂದ್ರೆ ನೇಮ್ ಫೇಮ್ ಎಲ್ಲ ಬರುತ್ತೆ ಇದರಿಂದ. ಆಮೇಲೆ ಥರ್ಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಕೌಂಟಿ ಲ್ಯಾಲಿ ಅನ್ನೋನು ವ್ಯಾಂಡಿವೋಸ್ನ ಬಿಸೈಸ್ ಮಾಡಿದಾಗ, ಅಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಿದಾಗ, ಸರ್ ಏರ್ಕೋಟ್ ಅನ್ನೋರು ಹೇಳಿದ್ನಲ್ವಾ, ಇಲ್ಲಿ ಬುಸ್ಸಿ ಅನ್ನೋರ ಜೊತೆಗೆ ಇದು ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಆಮೇಲೆ ಸೆಕೆಂಡ್, ಇಲ್ಲಿ ಏರ್ಕೋಟ್ ಅಟ್ಯಾಕ್ಡ್ ಪಾಂಡಿಚೇರಿ. ಆಮೇಲೆ ಅಲ್ಲಿ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಆಗುತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ. ಸೊ ಪಾಂಡಿಚೇರಿನ ವಾಪಸ್ ಕೊಡ್ತಾರೆ. ಸೊ ರಾಬರ್ಟ್ ಕ್ಲೈವ್ ಬಗ್ಗೆ ಇದೆ ಜನರಲ್ ಆಗಿದೆ ಇನ್ಫಾರ್ಮೇಶನ್ಸ್. ಅಂಡ್ ನೆಕ್ಸ್ಟ್ ಡುಪ್ಲೆಕ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಆಮೇಲೆ ಬ್ರಿಟಿಷ್ ಹೇಳಿದ್ನಲ್ವಾ ಇಲ್ಲಿ. ಸೊ ಅಗ್ರಿಕಲ್ಚರ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಯಾವುದು ಬ್ಯಾಂಗಲಲ್ಲಿ ತುಂಬಾ ಫ್ಲೋರಿಶ್ ಆಗ್ತಾ ಇತ್ತು ಇದು. ಆಮೇಲೆ ದಸ್ತಕ್ಸ್ ಅಂತ ಇಶ್ಯೂ ಮಾಡಿದ್ರು, ಅಂದ್ರೆ ಲೈಸೆನ್ಸ್. ಮೊಘಲ್ ರೂಲರ್ಸ್ಗಳು ಫಾರೂಕ್ ಸಿಯರ್ ಇಶ್ಯೂ ಮಾಡ್ತಾನೆ ಇದನ್ನ. ಅಂಡ್ ದಸ್ತಕ್ ಅಂದ್ರೆ ಮೀನಿಂಗ್ ಕೊಟ್ಟಿದ್ದಾರೆ, ಲೈಸೆನ್ಸ್ ದಟ್ ಕ್ಯಾನ್ ಎನ್ಶೂರ್ ಎನಿ ಒನ್ ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂತ. ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ, ರೀಸನ್ಸ್ ಕೊಟ್ಟಿದ್ದಾರೆ, ದಸ್ತಕ್ ಮಿಸ್ಯೂಸ್ ಮಾಡ್ಕೊತಾನೆ, ಅಂದ್ರೆ ಫೋರ್ಟ್ ಅಲ್ಲಿ ಹೇಳ್ತಾರೆ ಕೆನಾನ್ಸ್ ಎಲ್ಲ ತಗೊಂಡು ಹೋಗಿ ಅಂತ, ಬಟ್ ಸ್ಟಿಲ್ ಅವ್ನು ಹಂಗೆ ಇಟ್ಕೊತಾನೆ ಕೆನಾನ್ಸ್ನ ಅಲ್ಲೇ. ಅದು ಒಂದು ರೀಸನ್ ಇರುತ್ತೆ ಕೆನಾನ್ಸ್ದು. ಅಂಡ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಹೇಳಿದ್ನಲ್ವಾ, ಅದು ಒಂದು ರೀಸನ್ ಇದೆ. ಅಂಡ್ ನೆಕ್ಸ್ಟ್ ಇಷ್ಟೇ. ಸೊ ಇಲ್ಲಿಗೆ ನಮ್ಮ ಲೆಸನ್ ಮುಗಿಯುತ್ತೆ ಗೈಸ್. ಸೊ ನಿಮಗೆ ಎಕ್ಸೈಸ್ ಕ್ವಶನ್ಸ್ಗಳು ಸಿಂಪಲ್ ಆಗೇ ಇದಾವೆ. ಹೌ ಡಿಡ್ ದ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಡ್ಯೂರಿಂಗ್ ದ ಮಿಡಲ್ ಏಜಸ್ ಅಂತ. ಸೊ ಹೇಳಿದ್ನಲ್ಲ, ಅಟೋಮನ್ ಟರ್ಕ್ಸ್ ಎಂಪೈರ್ ಇತ್ತು ಅಲ್ಲಿ ಮುಂಚೆ, ಕಾನ್ಸ್ಟಂಟಿನೋಪಲ್ ಅಂತ ಒಂದು ಜಾಗ ಇತ್ತು, ಅಲ್ಲಿಂದ ಟ್ರೇಡು ಏಷ್ಯಾಗೂ ಮತ್ತು ಕನೆಕ್ಟ್ ಮಾಡ್ಕೊತಾ ಇದ್ರು, ಅದಕ್ಕೆ ಯಾವುದು ಯುರೋಪಿಯನ್ ನೇಷನ್ಸ್ಗೆ ಟ್ರೇಡ್ ಹೋಗ್ತಾ ಇತ್ತು ಅಂತ. ಡಿಸ್ಕಸ್ ದ ಕಾಸಸ್ ದಟ್ ರಿಸಲ್ಟೆಡ್ ಇನ್ ದ ಡಿಸ್ಕವರಿ ಆಫ್ ನ್ಯೂ ಸೀ ರೂಟ್ ಟು ಇಂಡಿಯಾ ಅಂತ. ಈ ಅಟೋಮನ್ ಟರ್ಕ್ ಎಂಪೈರ್ಸ್ ಏನಿರುತ್ತಲ್ವಾ, ಅವ್ರು ಬಂದು ಕಾನ್ಸ್ಟಂಟಿನೋಪಲ್ನ ಕ್ಯಾಪ್ಚರ್ ಮಾಡಿದಾಗ, ಸೊ ಯುರೋಪಿಯನ್ಸ್ಗೆ ಟ್ರೇಡ್ ಮಾಡೋದು ಪ್ರಾಫಿಟಬಲ್ ಆಗಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಅಲ್ಲಿ ಕಿಂಗ್ಸ್ಗಳೆಲ್ಲ ಹೇಳ್ತಾರೆ, ಓಕೆ ನೀವು ಹೋಗಿ ನಾವು ಎನ್ಕರೇಜ್ ಮಾಡ್ತೀವಿ ನಿಮಗೆ, ಸೊ ಮಾಡ್ಕೊಂಬನ್ನಿ ನೀವು ಸೇಲರ್ಸ್, ಒಂದು ರೂಟ್ ನಡ್ಕೊಂಬನ್ನಿ ಇಂಡಿಯಾಗೆ ಅಂತ. ಆಮೇಲೆ ಲಿಸ್ಟ್ ದ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡ್ ಅಂತ. ನಾನು ನಿಮ್ಗೊಂದು ಶಾರ್ಟ್ ಕಟ್ ಹೇಳಿದೆ, PDF ಅಂತ. ಸೊ PDEF ಅಂತ ನೆನ್ಪಿಟ್ಕೊಳ್ಳಿ, ಆಯ್ತಾ, PDEF ಅಂತ. ಸೊ ಅದ್ರ ಡೀಟೇಲ್ಸ್ಗಳೆಲ್ಲ ನಿಮ್ಗೆ ಇಲ್ಲಿ ಬರ್ಕೋಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ಎಕ್ಸ್ಪ್ಲೈನ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಂತ ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ, ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬ್ಯಾಟಲ್ ಆಫ್ ಬುಕ್ಸರ್. ಸೊ ಅಷ್ಟೇ ಗೈಸ್, ಇಲ್ಲಿಗೆ ನಮ್ದು ಫಸ್ಟ್ ಚಾಪ್ಟರ್ ಮುಗ್ದೋಗಿದೆ. ಸೊ ನಾವು ನೆಕ್ಸ್ಟ್ ಚಾಪ್ಟರಿಂದ ವೆರಿ ಸೂನ್ ಬರ್ತಾ ಇರ್ತೀವಿ. ಆ್ಯಂಡ್ ನಿಮಗೆ ಏನಾದರೂ ಫರ್ದರ್ ರಿಕ್ವೈರ್ಮೆಂಟ್ಸ್ ಇಲ್ಲ ಏನಾದ್ರು ಸಜೆಷನ್ಸ್ ಕೊಡಬೇಕು ಅಂದರು, ಎನಿಥಿಂಗ್, ಯು ಆರ್ ಆಲ್ವೇಸ್ ಫ್ರೀ ಟು ಗಿವ್. ಆ್ಯಂಡ್ ಸೊ ಇಲ್ಲಿಗೆ ನಮ್ಮ ಫಸ್ಟ್ ಲೆಸನ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಕಂಪ್ಲೀಟ್ ಆಗುತ್ತೆ, ಅಲಾಂಗ್ ವಿತ್ ಎಕ್ಸೈಸ್ ಕ್ವಶನ್ಸು. ಸೊ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಟು ಯು. ಸೊ ನಿಮಗೆ ಇನ್ನೂ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಕಡೆಯಿಂದ ಒಂದು ಸಿಂಪಲ್ ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ವಿಡಿಯೋನ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ,
ಆಮೇಲೆ ಸಬ್ಸ್ಕ್ರೈಬ್ ಆದ್ರೂ ಸಹ ಇನ್ನೊಬ್ರಿಗೆ ರೆಕಮೆಂಡೇಶನ್ ಹೋಗುತ್ತೆ ಯೂಟ್ಯೂಬ್ ಕಡೆಯಿಂದ, ಓಕೆ ಇಂಥವ್ರು ಲೈಕ್ ಮಾಡ್ತಿದ್ದಾರೆ ಜಸ್ಟ್ ಒಂದ್ಸತಿ ನೋಡಿ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ರೀಚ್ ಅನ್ನೋದು ಮ್ಯಾಕ್ಸಿಮೈಸ್ ಆಗುತ್ತೆ. ಸೊ ದಟ್ ಈಸ್ ಓನ್ಲಿ ಒನ್ ರಿಕ್ವೆಸ್ಟ್. ಅಂಡ್ ನಾನು ಹೋಪ್ಫುಲಿ ಅನ್ಕೊಂತಾ ಇದ್ದೀನಿ ನೀವು ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತೀರಾ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ಯಾರಾದರೂ 10th ಪ್ರಿಪ್ರೇಷನ್ ಮಾಡ್ತಿರೋ ಇರ್ಬೋದು. ಸೊ ಮಾಡ್ತೀರಾ ಅಂತ ಅನ್ಕೊಂಡು, ಆಮೇಲೆ ಸಿ ಯು ವೆರಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.